ಗೈಸ್, ನಾ ಇವತ್ತು ನಿಮಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡಿಗೆ ಸೇರ್ಕೊಂಡಿರುವಂತಹ ಧರ್ಮಸ್ಥಳದಲ್ಲಿರುವ ಮಂಜುಷಾ ಮ್ಯೂಸಿಯಂ ತೋರಿಸ್ತೀನಿ ನೋಡಿ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಗೈಸ್ ನೋಡಿ, ಮ್ಯೂಸಿಯಮಿಗೆ 20 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಮ್ಯೂಸಿಯಂ ಒಳಗಡೆ ಏನೇನಿದೆ ಅಂತ ಮ್ಯಾಪ್ ಇಲ್ಲಿದೆ ನೋಡಿ. ಇವಾಗ ನಾನು ಇಲ್ಲಿ ಇದ್ದೀನಿ, ಫುಲ್ಲು ನೋಡ್ಕೊಂಡು ಬರೋಣ ಬನ್ನಿ ಹೇಗಿದೆ ಒಳಗಡೆ ಅಂತ ನೋಡಿ. ಸ್ಟಾರ್ಟಿಂಗ್ಗೆ ಹಂಪಿಗೆ ಮರದ ಬುಡ ಗೈಸ್ ಇದು ನೋಡಿ. ಇಲ್ಲೊಂದು ಓಲ್ಡ್ ಆಗಿರುವ ಕಾರ್ ಕೂಡ ಇಟ್ಟಿದ್ದಾರೆ ನೋಡಿ, ಮೋರಿಸ್ ಮೈನರ್, ಇಂಗ್ಲೆಂಡ್ ಕಾರ್ ಅಂತೆ ಗೈಸ್. ಹೇಗಿದೆ ನೋಡಿ, ಬನ್ನಿ ಇವಾಗ ಫುಲ್ ಒಳಗಡೆ ಹೋಗೋಣ. ಒಳಗಡೆ ಹೇಗಿದೆ, ಧರ್ಮಸ್ಥಳದ ದ್ವಾರ ಇದು. ಇಲ್ಲಿ ನೋಡಿ ಗೈಸ್, ಇದೇನು ಗೊತ್ತಾ, ಹಂಡೆ. ಓಹ್, ಮುಟ್ಟಬಾರ್ದಂತ. ಇದು ಮಂಜುನಾಥ ಸ್ವಾಮಿಯ ಒಂದು ಫೋಟೋ ನೋಡಿ ಹೇಗಿದೆ. ದೇವಸ್ಥಾನದ ಬಗ್ಗೆ ಫುಲ್ ಹಿಸ್ಟ್ರಿ ಇದೆ ಅಂತ ನೋಡ್ಕೊಂಡು ಬರೋಣ. ವೀರೇಂದ್ರ ಹೆಗ್ಡೆ ಅವರ ಸ್ಟ್ಯಾಚು ಇಲ್ಲಿದೆ ನೋಡಿ. ನೋಡಿ ಹೇಗಿದೆ, ಹಳೆ ಕಾಲದ ತಕ್ಕಡಿ ಕೂಡ ಇಟ್ಟಿದ್ದಾರೆ. ಆವಾಗಿನ ಕಾಲದಲ್ಲಿ ಅಡುಗೆ ಮಾಡೋಕ್ಕೆಲ್ಲ ಉಪಯೋಗಿಸ್ತಿದ್ರಲ್ಲ ಅವು ನೋಡಿ ಹೇಗಿದೆ ಗೈಸ್. ನೋಡಿ ಹಳೆ ಕಾಲದಲ್ಲಿ ಏನೇನು ಉಪಯೋಗಿಸ್ತಿದ್ರು ಅವೆಲ್ಲವನ್ನೂ ಇಟ್ಟಿದ್ದಾರೆ. ಅವಾಗ ಇದರಲ್ಲಿ ಅನ್ನ ಸಾರೆಲ್ಲ ಮಾಡ್ತಿದ್ದಿದ್ದು ಇದರಲ್ಲೇ ನೋಡಿ ಹೇಗಿದೆ. ಇಲ್ಲೊಂದು ಅಂಬಾರಿ ಕೂಡ ಇಟ್ಟಿದ್ದಾರೆ ನೋಡಿ. ಶಿವಲಿಂಗ ಅಂತೆ ಗೈಸ್ ನೋಡಿ ಇದು. ಗೈಸ್ ನೋಡಿ, ಇವೆಲ್ಲವೂ ದೇವರಿಗೆ ಆರತಿ ಎತ್ತೋ ತಟ್ಟೆಗಳು ಇವೆಲ್ಲವು. ಸಮುದ್ರದಲ್ಲಿ ಸಿಗುವ ಶಂಖಗಳು ಗೈಸ್ ನೋಡಿ. ಮೊಮ್ಮಿ, ಈಜಿಪ್ಟಿನ ಮೊಮ್ಮಿ ಕೂಡ ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ನೋಡಿ. ಶವ ಪೆಟ್ಟಿಗೆ, ಇದು ಶವದ ಪೆಟ್ಟಿಗೆ ಗೈಸ್ ನೋಡಿ ಹೇಗಿದೆ. ಅದ್ರ ಫುಲ್ ಹಿಸ್ಟ್ರಿನೂ ಕೂಡ ಇಲ್ಲಿ ಹಾಕಿದ್ದಾರೆ. ಪಿರಮಿಡ್ ಇದನ್ನು ಕೂಡ ಇಟ್ಟಿದ್ದಾರೆ ನೋಡಿ ಗೈಸ್. ನೋಡಿ ರಾಜಸ್ಥಾನಿ ಎತ್ತಿನ ಬಂಡಿ ಅಂತೆ, ರಾಜಸ್ಥಾನದ್ದು ಇದು. ಹೇಗಿದೆ ನೋಡಿ, ಎತ್ತಿನ ಗಾಡಿ ಇದು, ರಾಜಸ್ಥಾನದ ಎತ್ತಿನ ಗಾಡಿ ಅಂತೆ ನೋಡಿ ಹೇಗಿದೆ. ಈ ಮ್ಯೂಸಿಯಮಲ್ಲಿ ರಾಜಸ್ಥಾನದ ಎತ್ತಿನ ಗಾಡಿನೂ ಕೂಡ ಇಟ್ಟಿದ್ದಾರೆ ಗೈಸ್. ಧರ್ಮಸ್ಥಳದ ಮ್ಯೂಸಿಯಂ ನೋಡಿ, ಮಂಜುಷಾ ಮ್ಯೂಸಿಯಂ ಹೇಗಿದೆ ಒಳಗಡೆ. ಹಳೆ ಕಾಲದ ಗ್ರಂಥಗಳು, ವೇದಾಂಗ, ಪುರಾಣ ಅಂತೆ, ವಿಷ್ಣು ಪುರಾಣ ಕೂಡ ಇದೆ, ಶಿವಪುರಾಣ, ಗೀತಾ ಗೋವಿಂದ ವ್ಯಾಖ್ಯ, ಭಗವತ್ ಪುರಾಣ ಕೂಡ ಇದೆ ಗೈಸ್. ಇಲ್ಲಿ ಅರೇಬಿಕ್ ಭಾಷೆಯ ಕುರಾನ್ ಕೂಡ ಇಟ್ಟಿದ್ದಾರೆ ನೋಡಿ, ಎಷ್ಟು ಚಿಕ್ಕದಾಗಿದೆ. ಅತಿ ಚಿಕ್ಕ ಪುಸ್ತಕ ಅಂತೆ ಗೈಸ್ ಇದು ನೋಡಿ. ರಾಮಾಯಣದ ಅತಿ ಚಿಕ್ಕ ಪುಸ್ತಕಗಳು ಎಷ್ಟು ಚಿಕ್ಕಕ್ಕಿದೆ ನೋಡಿ. ಇದು ಭಗವದ್ಗೀತೆಯ ಚಿಕ್ಕ ಪುಸ್ತಕ ಗೈಸ್ ಇದು. ಇದರಲ್ಲಿ ಫುಲ್ ಎಲ್ಲವೂ ಚಿಕ್ಕದಾಗಿರುವಂತಹ ಪುಸ್ತಕಗಳು. ಹಳೆಯ ಕಾಲದ ನ್ಯೂಸ್ ಪೇಪರ್ ನೋಡಿ, ಚಂದ್ರೋದಯ. ಇದು ತಾಳೆಗರಿಯಲ್ಲಿ ಚಿತ್ರರೇಖೆ ಹಾಗೂ ಕನ್ನಡ ಬರವಣಿಗೆ ಅಂತೆ ನೋಡಿ. ತುಳು ಶಾಸನ ಇದು ಗೈಸ್, ಇದು ತುಳು ಶಾಸನ ಅಂತೆ ನೋಡಿ. ಇವೆಲ್ಲವೂ ಆವಾಗಿನ ಕಾಲದಲ್ಲಿ ಮಾಡಿರುವಂತಹ ಪೇಂಟಿಂಗ್ಸ್ ನೋಡಿ ಹೇಗಿದ್ದಾವೆ. ಫುಲ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇವೆಲ್ಲವೂ ಅಷ್ಟೇ ಗೈಸ್, ಆವಾಗಿನ ಕಾಲದಲ್ಲಿ ಬಿಡಿಸಿರುವಂತಹ ಚಿತ್ರಗಳು ನೋಡಿ. ಏನು ಸಖತ್ತಾಗಿ ಬಿಡಿಸಿದ್ದಾರೆ ಅಂದರೆ
ನೋಡಿ ಯಾವ್ಯಾವ ಥರ ಬಿಡಿಸಿದ್ದಾರೆ ನೋಡಿ ಗೈಸ್. ಪೇಂಟಿಂಗ್ ಮಾಡೋಕೆ ಅವಾಗಿನ ಕಾಲದಲ್ಲಿ ಯಾವ್ಯಾವ ಥರ ಕಲರ್ ಕೂಡ ಯೂಸ್ ಮಾಡ್ತಿದ್ರು ಅಂತಲೂ ಇಟ್ಟಿದ್ದಾರೆ ನೋಡಿ ಮ್ಯೂಸಿಯಮಲ್ಲಿ. ಈ ಕಲರ್ಗಳಿಂದನೇ ಈ ಥರ ಪೇಂಟಿಂಗ್ಸ್ನ ಬಿಡಿಸಿದ್ದಾರೆ ನೋಡಿ, ಸಖತ್ತಾಗೆ ಬಿಡಿಸಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಥರ ಪೇಂಟಿಂಗ್ಸ್ನ ಬಿಡಿಸಿದ್ದಾರೆ ಅಂತ ನೋಡಿ. ಇದಂತೂ ಸಖತ್ತಾಗೆ ಇದೆ ನೋಡಿ, ಇಲ್ಲಿ ಇದನ್ನು ಹೆಂಗೆ ಬಿಡಿಸಿದ್ದಾರೆ. ಮ್ಯೂಸಿಕ್ ಮಿಷನ್ಗಳನ್ನೂ ಕೂಡ ಇಟ್ಟಿದ್ದಾರೆ ನೋಡಿ, ಯಾವ್ಯಾವ ಥರ ಮಿಷನ್ಗಳಿದ್ದೋ ಅವನ್ನೆಲ್ಲವನ್ನೂ ಇಟ್ಟಿದ್ದಾರೆ. ಹಾಡು ಕೇಳೋಕ್ಕೆ ಯಾವ್ಯಾವ ಥರದ ಇದರಿಂದ ಹಾಡು ಕೇಳ್ತಿದ್ದಾರೋ ಅವೆಲ್ಲವನ್ನೂ ಕೂಡ ಇಟ್ಟಿದ್ದಾರೆ ನೋಡಿ. ರೇಡಿಯೋ ಇಟ್ಟಿದ್ದಾರೆ ಇಲ್ಲಿ ನೋಡಿ, ರೇಡಿಯೋ ಕೂಡ ಇದೆ. ಇವಾಗ ತೋರಿಸೋದಂತೂ ಗಮ್ಮತ್ತಿದೆ. ಆವಾಗಿನ ಕಾಲದಲ್ಲಿ ಮೂವಿಗಳೆಲ್ಲ ಹೇಗೆ ನೋಡ್ತಿದ್ರು ನೋಡಿ, ಇಲ್ಲಿ ನೋಡಿ ಹಳೆ ಕಾಲದ ಥಿಯೇಟರ್ಗಳೆಲ್ಲ ಬರ್ತಿತ್ತಲ್ಲ, ಪ್ರಾಜೆಕ್ಟ್ಗಳು, ಈ ಥರ ಟಿ ವಿ ನೋಡ್ತಾಯಿದ್ರು ನೋಡಿ. ಇದೇ ಮಿಷಿನಿಂದನೇ ಕಾಣಿಸ್ತಾ ಇದ್ದು. ಇವಾಗ ನಾನು ಹಳೆ ಕಾಲದಲ್ಲಿ ಉಪಯೋಗಿಸ್ತಿದ್ದಂತಹ ಕ್ಯಾಮ್ರಾಗಳೆಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಆವಾಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದಂತಹ ಕ್ಯಾಮ್ರಾಗಳು 1887ರಲ್ಲಿ ಉಪಯೋಗಿಸ್ತಿದ್ದ ಕ್ಯಾಮ್ರಾಗಳು ಇವೆಲ್ಲವೂ ನೋಡಿ. ಇದು 1900ರಲ್ಲಿ ಉಪಯೋಗಿಸ್ತಿದ್ದ ಕ್ಯಾಮ್ರಾ, 1934ರಲ್ಲಿ ಉಪಯೋಗಿಸ್ತಿದ್ದ ಕ್ಯಾಮ್ರಾ. ನೋಡಿ ಯಾವ್ಯಾವ ಥರದ ಕ್ಯಾಮ್ರಾಗಳಿದ್ದು ನೋಡಿ ಆವಾಗಿನ ಕಾಲದಲ್ಲಿ ನೋಡಿ, ಹೇಗಿದ್ದಾವೆ ಕ್ಯಾಮ್ರಾಗಳೆಲ್ಲ. ಇಲ್ಲಿ ನೋಡಿ ಚಿಕ್ಕದಾಗಿರುವಂತಹ ಕ್ಯಾಮ್ರಾಗಳು ಇವೆಲ್ಲ, ಹಳೆಯ ಕಾಲದ ಚಿಕ್ಕ ಕ್ಯಾಮ್ರಾಗಳು ನೋಡಿ. ಇವೆಷ್ಟು ಸಣ್ಣದು. 1955ರಲ್ಲಿ ಈ ಥರ ಚಿಕ್ಕ ಕ್ಯಾಮ್ರಾನ ಉಪಯೋಗಿಸ್ತಿದ್ರಂತೆ ನೋಡಿ. ಹೇಗಿದೆ ಕ್ಯಾಮ್ರಾ ಗೈಸ್ ನೋಡಿ. ಇಲ್ಲಿದೆಯಲ್ಲ ಇವೆರಡು ಕ್ಯಾಮ್ರಾಗಳೇ, ದೊಡ್ಡದಾಗಿರುವಂತಹ ಕ್ಯಾಮ್ರಾಗಳಿವೆ. ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ. ಇವೆರಡು ಸಿಕ್ಕಾಪಟ್ಟೆ ದೊಡ್ಡ ಇರುವಂತಹ ಕ್ಯಾಮ್ರಾ. ಇಲ್ಲಿ ಕಾಣಿಸ್ತಿದೆಯಲ್ಲ ಇವೆಲ್ಲವೂ ವಿಡಿಯೋ ಕ್ಯಾಮ್ರಾಗಳು ಇವೆಲ್ಲ ನೋಡಿ. ಫುಲ್ಲು ಇವೆಲ್ಲವೂ ವಿಡಿಯೋ ಕ್ಯಾಮ್ರಾಗಳು. 1920ರಲ್ಲಿ ಯೂಸ್ ಮಾಡ್ತಿದ್ದಂತಹ ಕ್ಯಾಮ್ರಾ ನೋಡಿ. ಇದು ವಿಡಿಯೋ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಂತಹ ಕ್ಯಾಮ್ರಾ. 1930ರಲ್ಲಿ ಇದು. ಇಲ್ಲಿ ನೋಡಿ, ಇಲ್ಲೂ ಕೂಡ ಇಟ್ಟಿದ್ದಾರೆ ವಿಡಿಯೋ ಕ್ಯಾಮ್ರಾಗಳು. ಹೇಗಿದ್ದಾವೆ ನೋಡಿ. ತುಳುನಾಡಿನ ಪ್ರತಿಮೆಗಳು ಗೈಸ್ ಇವೆಲ್ಲ, ದೇವರ ಪ್ರತಿಮೆಗಳು. ಇಲ್ಲಿ ನೋಡಿ, ಇಲ್ಲಿ ಯಕ್ಷಗಾನದ ಸೂಟ್ ಕೂಡ ಇಟ್ಟಿದ್ದಾರೆ ನೋಡಿ, ಹೇಗಿದೆ. ಹಳೆ ಕಾಲದ ಬಿಲ್ಲು ಬಾಣಗಳು ಇಲ್ಲಿ ನೋಡಿ. ಇದಂತೂ ಫುಲ್ಲು ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲಿ ನೋಡಿ ಹೇಗಿದ್ದಾವೆ. ಇವೆಲ್ಲ ಹಳೆ ಕಾಲದ ಆರ್ಮರ್ಗಳಿವು ಗೈಸ್. ಆವಾಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದ ಗನ್ ಕೂಡ ಇದ್ದಾವೆ ನೋಡಿ. ಇಲ್ಲಿ ನೋಡಿ, ಇದು ಎಷ್ಟು ದೊಡ್ಡದಾಗಿರುವಂತಹ ಗನ್ನು. ಇದು ಎಷ್ಟು ಉದ್ದ ಇದೆ ನೋಡಿ. ಇದನ್ನು ಇಬ್ಬರು ಹಿಡ್ಕೋಬೇಕಿತ್ತೇನು. ಯಾವ ಥರ ಇದ್ದಾವೆ ನೋಡಿ ಗನ್ಗಳು ಗೈಸ್ ಇವೆಲ್ಲ. ಇಲ್ಲೊಂದು ಚಿಕ್ಕದಾಗಿರುವಂತಹ ಗನ್ ಕೂಡ ಇದೆ ನೋಡಿ, ಇನ್ನೂ ಚಿಕ್ಕದಾಗಿರುವಂತಹ ಗನ್ ಇದು. ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಗನ್ಗಳು ಕೂಡ ಇದ್ದಾವೆ. ಬುಲೆಟ್ಸ್ ನೋಡಿ ಇಲ್ಲಂತೂ ಫುಲ್ಲು ಚಿಕ್ಕದಾಗಿರುವಂತಹ ಗನ್ನುಗಳು. ಇವೆರಡು ಗನ್ನು ಫುಲ್ಲು ಚಿಕ್ಕದಾಗಿರುವಂತಹ ಗನ್ಗಳು ನೋಡಿ ಗೈಸ್. ಇಲ್ಲಿ ಚಾಕುಗಳು, ಕತ್ತಿ ಚಾಕುಗಳು ನೋಡಿ, ಯಾವ್ಯಾವ ಥರ ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಕತ್ತಿ ಚಾಕುಗಳು ಇವೆಲ್ಲ. ರಾಜರ ಕಾಲದಲ್ಲಿ ಉಪಯೋಗಿಸ್ತಿದ್ದ ಚಾಕುಗಳು ನೋಡಿ ಹೇಗಿದ್ದಾವೆ ನೋಡಿ. ಇವೆಲ್ಲ ಎಷ್ಟು ರಕ್ತಗಳು ಕುಡ್ದಿರ್ಬಿಡ ಗೈಸ್ ನೋಡಿ. ಖಡ್ಗಗಳು ನೋಡಿ ಹೇಗಿದ್ದಾವೆ. ಖಡ್ಗಗಳು ನೋಡಿ, ಅವಾಗಿನ ಕಾಲದ ಖಡ್ಗಗಳು ಗೈಸ್. ಇವೆಲ್ಲ ಯುದ್ಧಗಳಿಗೆ ಯೂಸ್ ಮಾಡ್ತಿದ್ದಂತಹ ಖಡ್ಗಗಳು ನೋಡಿ. ಕೈಯೊಳಗೆ ಹಾಕ್ಕೊಂಡು ಯುದ್ಧ ಮಾಡ್ತಿದ್ದಂತಹ ಖಡ್ಗಗಳು ಇವೆಲ್ಲ ನೀವು ಮೂವಿಗಳಲ್ಲಿ ನೋಡಿರ್ಬೋದು ನೋಡಿ. ಯಾವ್ಯಾವ ಥರದವಿದಾವೆಲ್ಲವೂ ಇದ್ದಾವೆ ಇಲ್ಲಿ ನೋಡಿ ಗೈಸ್. ಪಿರಂಗಿಗಳು, ಯಾವ್ಯಾವ ರೀತಿಯ ಪಿರಂಗಿಗಳಿದ್ದಾವೆ ನೋಡಿ ಗೈಸ್. ಇಲ್ಲಿ ನೋಡಿ, ಇನ್ನೂ ಡಿಫ್ರೆಂಟ್ ಆಗಿರುವಂತಹ ಗನ್ನುಗಳು.
ಇಲ್ಲಿ ನೋಡಿ ಯಾವ್ಯಾವ ಥರದ ಕತ್ತಿಗಳು ಇಟ್ಟಿದ್ದಾರೆ ಇಲ್ಲಿ. ಹಳೆಯ ಕಾಲದ ಕತ್ತಿಗಳು ಫುಲ್ಲು ನೋಡಿ. ಕೊಡ್ಲಿ ಅನಿಸುತ್ತೆ ನೋಡಿ. ಖಡ್ಗಗಳು ಇದು ನೋಡಿ, ಇವೇನೋ ನನಗೂ ಗೊತ್ತಿಲ್ಲ, ಆಯುಧಗಳಂತೆ. ಇಲ್ಲಿ ನೋಡಿ ಗೈಸ್ ಯಾವ್ಯಾವ ಥರದವಿದ್ದಾವೆ. ದೂರದರ್ಶಕಗಳು ನೋಡಿ ಹೇಗಿದ್ದಾವೆ. ದೂರದರ್ಶಕಗಳು ಗೈಸ್ ಯಾವ್ಯಾವ ಥರದಿಂದ ನೋಡ್ತಾ ಇದ್ರು ನೋಡಿ. ದೂರದರ್ಶಕಗಳು ಇವಂತೂ ಗೊತ್ತಿರುತ್ತೆ ನಿಮಗೆ. ಟೈಲರ್ ಮಿಷನ್ಗಳು ಇವೆಲ್ಲ ಬಟ್ಟೆ ಹೊಲಿಯೋಕ್ಕೆ ಯೂಸ್ ಮಾಡ್ತಿದ್ದ ಟೈಲರ್ ಮಿಷನ್ಗಳು. ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿರುವಂತಹ ಟೈಲರ್ ಮಿಷನ್ ನೋಡಿ. ಫುಲ್ ಹಳೆಯ ಕಾಲದ ಟೈಲರ್ ಮಿಷನ್ಗಳಿವು. ಹಳೆಯ ಕಾಲದ ವಾಚ್ಗಳಿವೆಲ್ಲ ಯಾವ್ಯಾವ ಥರದ ವಾಚ್ಗಳಿದ್ದು ನೋಡಿ. ಇಲ್ಲಿ ನೋಡಿ ಫುಲ್ಲು ಡಿಫ್ರೆಂಟ್ ಆಗಿರುವ ವಾಚ್ಗಳು ನೋಡಿ. ಗಡಿಯಾರಗಳು ಕೂಡ ಇದ್ದಾವೆ, ಚಿಕ್ಕದಾಗಿರುವ ಗಡಿಯಾರ, ಮನೇಲಿ ನೇತಾಕುವಂತಹ ಗಡಿಯಾರಗಳು ಹಳೆಯ ಕಾಲದವು ಯಾವ್ಯಾವ ಥರದವಿದ್ದಾವೆ ಎಲ್ಲವೂ ಇಟ್ಟಿದ್ದಾರೆ. ನಾಣ್ಯಗಳು ನೋಡಿ, ಬೇರೆ ಬೇರೆ ದೇಶಗಳದೆಲ್ಲ ನಾಣ್ಯಗಳು ಇಟ್ಟಿದ್ದಾರೆ. ರೋಮನ್ನು, ಕ್ರಿಸ್ತಪಯ, ಗ್ರೀಕು, ಹಳೆ ಕಾಲದ ದೇಶ ವಿದೇಶಗಳದ ನೋಟ್ ಕೂಡ ಇಟ್ಟಿದ್ದಾರೆ ನೋಡಿ. ಯಾವ್ಯಾವ ದೇಶದ ನೋಟ್ಗಳೆಲ್ಲ ಇದ್ದಾವೆ ನೋಡಿ. ಅವಾಗಿನ ಕಾಲದ ಬೇರೆ ಬೇರೆ ದೇಶಗಳದ ನೋಟು, ಅಮೌಂಟ್ ನೋಡಿ. ಇದಂತೂ ದೊಡ್ಡ ಪುಸ್ತಕದ ಥರ ಇದೆ. ಇಲ್ಲಿ ನಾಣ್ಯಗಳಿದ್ದಾವೆ ನೋಡಿ. ಫ್ಯಾನ್ ಕೂಡ ಇಟ್ಟಿದ್ದಾರೆ. ಟೆಲಿಫೋನ್ಗಳು ನೋಡಿ, ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಟೆಲಿಫೋನ್ಗಳು. ಇವೆಲ್ಲ ನಾವು ಚಿಕ್ಕಕ್ಕಿರ್ಬೇಕಾದ್ರೆ ಯೂಸ್ ಮಾಡಿದಂಥ ಟೆಲಿಫೋನ್ ಇದು. ಇವೆಲ್ಲ ಫುಲ್ ಹಳೆ ಕಾಲದ ಟೆಲಿಫೋನ್ಗಳು ನೋಡಿ. ಗೈಸ್ ನೋಡಿ, ಇವೆಲ್ಲ ದಂತದಿಂದ ಮಾಡಿರುವಂತಹ ಕಲಾಕೃತಿಗಳು ನೋಡಿ. ನೋಡಿ ಹೇಗಿದ್ದಾವೆ. ದಂತ ಉಪಯೋಗಿಸಿ ದಂತದಿಂದ ಮಾಡಿರುವ ಕಲಾಕೃತಿ ನೋಡಿ. ಮ್ಯೂಸಿಯಂ ಒಳಗೆ ಇಷ್ಟು ಒಂದು ದೊಡ್ಡದಾಗಿರುವ ರಥನೂ ಕೂಡ ಇಟ್ಟಿದ್ದಾರೆ ಗೈಸ್ ನೋಡಿ. 3 ಚಕ್ರದ ವೆಹಿಕಲ್ ಇದು. ಹಳೆಯ ಕಾಲದ 3 ಚಕ್ರದ ವೆಹಿಕಲ್, 3 ಚಕ್ರದ ಗಾಡಿ ನೋಡಿ ಹೇಗಿದೆ. ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಮನೆ ಬೀಗಗಳು ನೋಡಿ. ನೋಡಿ ಇಲ್ಲಿ ಇದಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗೈಸ್ ಈ ಬೀಗ ಅಂತ. ಲಾಕರ್ಗಳು ನೋಡಿ ಯಾವ್ಯಾವ ಥರದಲ್ಲಿದ್ದು ನೋಡಿ ಲಾಕರ್ಗಳು. ಇವಂತೂ ಫುಲ್ ಡಿಫ್ರೆಂಟ್ ಆಗಿದೆ ನೋಡಿ ಗೈಸ್. ಮೇಲೆ ಒಂಥರ ಚಿತ್ರದ ಮೂಲಕ ಮಾಡಿರುವ ಲಾಕ್ಗಳು, ಬೀಗ ನೋಡಿ. ಇದು ಸಿಕ್ಕಾಪಟ್ಟೆ ದೊಡ್ಡ ಇದೆ. ಇದು ಅಷ್ಟೇ ನೋಡಿ. ಎಷ್ಟು ಥರದ ವಿಚಿತ್ರವಾಗಿರುವಂತಹ ಬೀಗಗಳು ಕೂಡ ಇದ್ದಾವೆ.